Hi students, this is Professor Arun Gedi. Welcome to my e-learning class. In today's class, I would like to explain one of the important question in BCom final year subject, that is auditing. In that, one question is asked repetitively. So that is nothing but qualification and qualities of auditor ಅಂತ ಕೇಳ್ತಾರೆ question. ಲೆಕ್ಕ ಪರಿಶೋಧಕನ ಅರ್ಹತೆ ಮತ್ತು ಗುಣಗಳು ಎಂದರೆ ಏನು ಅಂತ. This question is asked so many times. Okay. Before explaining qualification and qualities of auditor, it is our duty to know who is an auditor and what is audit. ಒಂದು ಮೀನಿಂಗ್ ತಿಳ್ಕೊಂಡ್ರೆ ಇನ್ನೊಂದು ಹೇಳಲಿಕ್ಕೆ ಬಹಳ ಈಸಿ. ಈಗ ಬಹಳ ಸಿಂಪಲ್ ಲ್ಯಾಂಗ್ವೇಜ್ ಒಳಗೆ ಹೇಳ್ತೇನೆ ನೋಡ್ರಿ ನಿಮ್ಗೆ. ಆಡಿಟ್ ಮೀನ್ಸ್ ಯು ಹ್ಯಾವ್ ಟು ರಿಮೆಂಬರ್ 3 ವರ್ಡ್, 3 ವರ್ಡ್ ನೆನಪಿಟ್ಕೊಳ್ಳೋಕೆ ಪ್ರಯತ್ನ ಪಡಬೇಕು. ಒಂದು ಬಿ, ದಿಸ್ ಇಸ್ ಅ ಕೀ ವರ್ಡ್ ಬಿ. ಸೆಕೆಂಡ್ ಒನ್ ಈಸ್ ಎ, ಥರ್ಡ್ ಒನ್ ಈಸ್ ವಿ. It is very easy, BAV. Now what is auditing depend only on 3 value. You have to understand BAV. What is that BAV? Systematic verification of number 1 B, books. Number 2 accounts. Number 3 vouchers. It is very easy to remember. Books, accounts, voucher. So then what is auditing? Auditing means systematic verification of books, accounts and vouchers is called as auditing. The person who is doing this work is an auditor. It is very simple. Books, accounts, voucher ನೆನಪಿಟ್ಟುಕೊಳ್ಳೋಕೆ ಪ್ರಯತ್ನ ಪಡಬೇಕು. BAV ಅಂತ ಕರಿತೀವಿ. ಲೆಕ್ಕ ಪುಸ್ತಕಗಳನ್ನು ಲೆಕ್ಕ ದೃಢೀಕರಣವನ್ನು ಮಾಡ್ತಕ್ಕಂಥ ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ? ಲೆಕ್ಕ ಪರಿಶೋಧನೆ ಅಂತ ಕರಿತೀವಿ. ಲೆಕ್ಕ ಪುಸ್ತಕಗಳನ್ನು ಪರಿಶೀಲನೆ ಮಾಡಬೇಕು ಹಾಗೂ ದೃಢೀಕರಣ ಮಾಡಬೇಕು, ಅಥೆಂಟಿಕೇಶನ್. ಸೊ ಅದಕ್ಕೆ ಏನಂತ ಕರೀತಾರೆ? ಲೆಕ್ಕ ಪರಿಶೋಧನೆ ಅಂತ. ಇದು ಮಾಡ್ತಕ್ಕಂಥ ವ್ಯಕ್ತಿಗಳು ಯಾರಿರ್ತಾರೆ? ಲೆಕ್ಕ ಪರಿಶೋಧಕರು. ಈಗ ಕಮಿಂಗ್ ಟು ದ ಪಾಯಿಂಟ್, ಕ್ವಾಲಿಫಿಕೇಶನ್ ಏನು ಅಂತ ನೋಡೋಣ. ಫಸ್ಟ್ ಸ್ಟ್ಯಾಚ್ಯೂಟರಿ ಕ್ವಾಲಿಫಿಕೇಶನ್ ನೋಡ್ಬೇಕು ನಾವು. ವಾಟ್ ಈಸ್ ದ ವರ್ಡ್? ಸ್ಟ್ಯಾಚ್ಯೂಟರಿ ಕ್ವಾಲಿಫಿಕೇಶನ್, ಶಾಸನಬದ್ಧ ಅರ್ಹತೆ. ವಾಟ್ ಈಸ್ ದ ಸ್ಟ್ಯಾಚ್ಯೂಟರಿ ಕ್ವಾಲಿಫಿಕೇಶನ್ ಆಫ್ ಆಡಿಟರ್? Auditor statutory qualification is compulsorily he should be a member of ICAI. It is very clear. The person who want to make an audit, he or she has to pass the exam which is conducted by ICAI, Institute of Chartered Accountants of India ಅಂತ ಕರೀತೀವಿ. Then the certificate should be in his or her name. ಆ ಸರ್ಟಿಫಿಕೇಟ್ ಅವ್ರ ಹೆಸರಲ್ಲೇ ಇರಬೇಕು. Then they are eligible for auditor. Then again the firm of an company audit, the firm of an audit, it is also become a auditor. Means the partners who are involved in the firm, they can become a auditor. ಅಂದ್ರೆ ಪಾರ್ಟ್ನರ್ಶಿಪ್ ಫರ್ಮ್ನಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಕೂಡ ಆಡಿಟರ್ ಆಗ್ಬೋದು. ದ ಓನ್ಲಿ ಒನ್ ಥಿಂಗ್ ಈಸ್ ದೇ ಶುಡ್ ಪೊಜೆಸ್ ದ ಕ್ವಾಲಿಫಿಕೇಶನ್. ಅಂದ್ರೆ ಅವರ ಹೆಸರಲ್ಲೇ ಕ್ವಾಲಿಫಿಕೇಶನ್ ಇರಬೇಕು. ಆ ಕ್ವಾಲಿಫಿಕೇಶನ್ ಯಾವುದು ಅಂದ್ರೆ ICAI ಅಂತ. ಇನ್ ಸಿಂಪಲ್ ವರ್ಡ್, ಹೂ ಈಸ್ ದ ಆಡಿಟರ್? ದ ಆಡಿಟರ್ ಮೀನ್ಸ್ ದ ಪರ್ಸನ್ ಹೂ ಪಾಸ್ ದ ICAI ಎಕ್ಸಾಮ್ and whose name the certificate has been issued by the ICAI. Means the member of ICAI is a auditor ಅಂತ ನಾವು ಕರಿಬೋದು. ಆಡಿಟರ್ ಅಂತ ನಾವು ಕರಿಬೋದು. ಈ ಸ್ಟ್ಯಾಚ್ಯೂಟರಿ ಕ್ವಾಲಿಫಿಕೇಶನ್ ಏನು ಇದು ಹೇಳಿದ್ವಿ ನಾವು. ಈಗ ನೆಕ್ಸ್ಟ್ ಏನು ಅಂದ್ರೆ, he should have a sound knowledge of accounting. ಇದು ನೆನಪಿಟ್ಟು ಹೋಗ, ಒಂದೊಂದು ಹೇಳ್ಕೊತ ಹೋಗ್ತೇವೆ ನೋಡಿ ನಾವು ಕೀವರ್ಡ್ಸ್ನ. ಸೌಂಡ್ ನಾಲೆಜ್ ಆಫ್ ಅಕೌಂಟಿಂಗ್ ಅಂದ್ರೆ ಏನು? ಲೆಕ್ಕದ ಬಗ್ಗೆ ಪರಿಪೂರ್ಣ ಜ್ಞಾನ ಇರಬೇಕು ಅಂತ. ಆಡಿಟರ್ ಅಂದ್ರೆ he should analyze in detail basic accounting rules, journal entries, ಏನೇನು ಮಾಡಿರ್ತಾರ ಟ್ರಾನ್ಸಾಕ್ಷನ್ನ ಪ್ರತಿಯೊಂದು ನಾಲೆಜು ಆಗಿರ್ಬೇಕು. ಅಕೌಂಟಿಂಗ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅಕಾರ್ಡಿಂಗ್ ಟು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನಾರ್ಮ್ಸ್ ಪ್ರಕಾರ ಬ್ಯಾಲೆನ್ಸ್ ಶೀಟ್ ಬಿಡಿಸಿದಾರೋ ಇಲ್ಲೋ ಅಂತ ನೋಡ್ಬೇಕು ಅವನು. ಹಿ ಹ್ಯಾಸ್ ಟು ಫಾಲೋ ಆಲ್ ದ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ಮೀನ್ಸ್ ರೈಟ್ ಫ್ರಮ್ AS1 to AS32 ಆ್ಯಂಡ್ ಆಸ್ ವೆಲ್ ಆಸ್ ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್, ಇವೆಲ್ಲದ್ರ ಬಗ್ಗೆ ಗೊತ್ತಿರ್ಬೇಕು ಅವನು. ಐ ವಿಲ್ ಟೆಲ್ 1 2 3 ಎಕ್ಸಾಂಪಲ್. AS1 ಬಗ್ಗೆ ಹೇಳೋದು ಯಾವುದು? ಡಿಸ್ಕ್ಲೋಜರ್ ಆಫ್ ಅಕೌಂಟಿಂಗ್ ಪಾಲಿಸಿ ಅಂತ ಕರಿತೀವಿ, ಅದ್ರ ಬಗ್ಗೆ ಗೊತ್ತಿರ್ಬೇಕು ಅವಾಗ. AS2 ಬಗ್ಗೆ ಹೇಳೋದು ಯಾವುದು? ವ್ಯಾಲ್ಯೂಯೇಷನ್ ಆಫ್ ಇನ್ವೆಂಟ್ರಿ ಅಂದ್ರೆ FIFO LIFO ಮೆಥಡ್, ಅದ್ರ ಬಗ್ಗೆ ಗೊತ್ತಿರ್ಬೇಕು ಅವಾಗ. ಆಮೇಲೆ AS6 ಡೆಪ್ರಿಷಿಯೇಷನ್ ಅಕೌಂಟಿಂಗ್ ಬಗ್ಗೆ ಗೊತ್ತಿರಬೇಕು. AS10 ವ್ಯಾಲ್ಯೂಯೇಷನ್ ಆಫ್ ಫಿಕ್ಸ್ ಅಸೆಟ್ ಬಗ್ಗೆ ಗೊತ್ತಿರಬೇಕು. AS14 ಅಕೌಂಟಿಂಗ್ ಫಾರ್ ಅಮಾಲ್ಗಮೇಷನ್ ಬಗ್ಗೆ ಗೊತ್ತಿರಬೇಕು. AS20 ಅರ್ನಿಂಗ್ ಪರ್ ಶೇರ್ ಬಗ್ಗೆ ಗೊತ್ತಿರಬೇಕು. AS29 ಕಾಂಟಿಜೆನ್ಸ್ ಆ್ಯಂಡ್ ಲಯಬಿಲಿಟಿ. AS17 ಸೆಗ್ಮೆಂಟ್ ಆಫ್ ರಿಪೋರ್ಟಿಂಗ್. ಲೈಕ್ ದಟ್ ಇನ್ನೂ ಬಹಳಷ್ಟು ಅದಾವ. ಅಂದ್ರೆ ನಾ ಯಾಕೆ ಈ ಎಕ್ಸಾಂಪಲ್ ತೊಗೊಂಡೆ ಅಂದ್ರೆ, ಆಡಿಟರ್ ಶುಡ್ ಪೊಸೆಸ್ ಈಚ್ ಆ್ಯಂಡ್ ಎವ್ರಿ ಮೈನ್ಯೂಟ್ ಡೀಟೇಲ್ಸ್ ಆಫ್ ಅಕೌಂಟಿಂಗ್. ಅವಂಗೆ ಬರೋದಿಲ್ಲ ಅನ್ನೋ ಮಾತಿರಂಗಿಲ್ಲ ಅಲ್ಲಿ.
ಅಕೌಂಟಿಂಗ್ ಮಾಡ್ತಕ್ಕಂಥ ಅಕೌಂಟೆಂಟ್ ಎರರ್ ಮಾಡ್ಬೋದು, ಬಟ್ ಆಡಿಟರ್ ಎರರ್ ಮಾಡೋಕ್ಕಾಗಂಗಿಲ್ಲ. ಸೊ ದ್ಯಾಟ್ಸ್ ವೈ ಆಡಿಟರ್ ಹ್ಯಾವ್ ದ ಕ್ವಾಲಿಫಿಕೇಶನ್ ಆಫ್ ಕಂಪ್ಲೀಟ್ ನಾಲೆಜ್ ಓವರ್ ಅಕೌಂಟಿಂಗ್. ಈಚ್ ಆ್ಯಂಡ್ ಎವ್ರಿ ಡಾಟಾ ಇನ್ಫಾರ್ಮೇಷನ್ ಶುಡ್ ಬಿ ಹ್ಯಾಂಡಲ್ ಬೈ ದ ಆಡಿಟರ್ ಅಂತ ಕರೀತೀವಿ. ಆಮೇಲೆ ಅಕೌಂಟೆಂಟ್ ಮತ್ತು ಆಡಿಟರ್ಗೆ ಅಂದರೆ ಅಕೌಂಟಿಂಗ್ ನಾಲೆಜ್ ಇರಬೇಕು ಅಂತ ಆಯಿತು. ನೆಕ್ಸ್ಟ್ ನಾಲೆಜ್ ಯಾವ್ದು ಇರಬೇಕಂದ್ರೆ ಕಾಸ್ಟಿಂಗ್ ಬಗ್ಗೆ ಗೊತ್ತಿರಬೇಕು ಅವ್ನು. ಆಡಿಟರ್ ಶುಡ್ ನೋ ಅಬೌಟ್ ದ ಕಾಸ್ಟಿಂಗ್, ಓವರ್ ಹೆಡ್ಸ್ ಏನು, ಮಟೀರಿಯಲ್ ಕಂಟ್ರೋಲ್ ಏನು ಯೂಸ್ ಮಾಡಿದಾರ, EOQ ಟೆಕ್ನಿಕ್ಸ್ ಯಾವ ರೀತಿ ಇರುತ್ತೆ, ಕಾಸ್ಟ್ ಸೆಂಟರ್ ಏನು, ಕಾಸ್ಟ್ ಶೀಟ್ ಏನು, ಈ ಪ್ರತಿಯೊಂದು ಪ್ರೈಮ್ ಕಾಸ್ಟ್ ಯಾವುದು, ಓವರ್ ಹೆಡ್, ಇವೆಲ್ಲ ಪ್ರತಿಯೊಂದು ಡಾಟಾದ ಬಗ್ಗೆ ಅವಂಗ ಗೊತ್ತಿರಬೇಕು. ಬಿಕಾಸ್ ಈಚ್ ಕಾಸ್ಟ್ ಪರ್ ಯೂನಿಟ್ ಪ್ರೊಡಕ್ಷನ್ ಮಾಡಿರ್ತಾರೆ ಕಂಪ್ನಿ ಒಳಗೆ. ಸೊ ಎನಿ ಇನ್ಫಾರ್ಮೇಷನ್ ಶುಡ್ ನಾಟ್ ಬಿ ಹಿಡನ್ ಇನ್ ಟರ್ಮ್ಸ್ ಆಫ್ ಕಾಸ್ಟ್. ದ್ಯಾಟ್ಸ್ ವೈ ಆಡಿಟರ್ ಶುಡ್ ಆಲ್ಸೋ ಹ್ಯಾವ್ ದ ನಾಲೆಜ್ ಓವರ್ ದ ಕಾಸ್ಟಿಂಗ್ ಅಂತ ಕರಿತೀವಿ. ಸೊ ಕಾಸ್ಟಿಂಗ್ ಬಗ್ಗೆ ಕೂಡ ಅವಾಗ ನಾಲೆಜ್ ಇರಬೇಕು. ಯಾಕಂದರೆ ಬ್ಯಾಲೆನ್ಸ್ ಶೀಟ್ ಬಿಡಿಸುವಾಗ ಕಾಸ್ಟ್ ಐಟಮ್ಸ್ ಕೂಡ ಅದರಲ್ಲಿ ಬರ್ತಾವೆ. ಲೈಕ್ ವೈಲ್ ಪರ್ಚೇಸಿಂಗ್ ದ ಅಸೆಟ್ ಇರ್ಬೋದು, ರಿಪೇರ್, ಮಷಿನರಿ, ರೆಂಟ್, ಪ್ರತಿಯೊಂದಕ್ಕೂ ಕಾಸ್ಟ್ ಇನ್ಕರ್ ಆಗಿರ್ತೈತಿ. ಹಾಗಾಗಿ ಕಾಸ್ಟ್ ಬಗ್ಗೆ ಕೂಡ ಅವ್ರಿಗೆ ಜ್ಞಾನ ಇರಬೇಕು. ಮತ್ತು ಅದ್ರ ಬಗ್ಗೆ ಜ್ಞಾನ ಇರಬೇಕು. ಆಡಿಟರ್ ಶುಡ್ ಅವೇರ್ ಆಫ್ ಅ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಆಸ್ ವೆಲ್, ಬಿಕಾಸ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಈಸ್ ನಾಟ್ ಮ್ಯಾಂಡೇಟರಿ ಅಕಾರ್ಡಿಂಗ್ ಟು ಕಂಪ್ನಿ ಆ್ಯಕ್ಟ್, but it is useful to the management because it gives clear picture of each and every financial data in detail. ಈಗ ನಾವು ಫೈನಾನ್ಷಿಯಲ್ ಅಕೌಂಟಿಂಗ್ ಅಥವಾ ಕಾರ್ಪೊರೇಟ್ ಅಕೌಂಟಿಂಗ್ನಲ್ಲಿ ಏನು ಮಾಡ್ತೀವಿ, ಈಚ್ ಆ್ಯಂಡ್ ಎವ್ರಿ ಡಾಟಾನ ಅನಲೈಸ್ ಮಾಡೋಂಗಿಲ್ಲ. ಬಟ್ ಮ್ಯಾನೇಜ್ಮೆಂಟ್ ಅಕೌಂಟ್ ಮಾಡ್ತೀವಿ ನಾವು, ಈಚ್ ಆ್ಯಂಡ್ ಎವ್ರಿ ಡಾಟಾನ ಡಿಟೇಲ್ ಆಗಿ ಸ್ಟಡಿ ಮಾಡ್ತೀವಿ. ಲೈಕ್ ಕ್ಯಾಶ್, ಹೌ ಮಚ್ ಈಸ್ ಇನ್ಕ್ರೀಸ್ ಲಾಸ್ಟ್ ಇಯರ್ ಟು ದಿಸ್ ಇಯರ್, ದ ಡೆಟರ್ಸ್, ಹೌ ಮಚ್ ಈಸ್ ಇನ್ಕ್ರೀಸ್ ದಿಸ್ ಇಯರ್ ಆ್ಯಂಡ್ ಲಾಸ್ಟ್ ಇಯರ್, ಕ್ರೆಡಿಟರ್, ಈ ರೀತಿ ಪ್ರತಿಯೊಂದು ಡಾಟಾನು ನಾವೇನು ಮಾಡ್ತೀವಿ ಡೀಟೇಲ್ ಆಗಿ ಸ್ಟಡಿ ಮಾಡೋದ್ರಿಂದ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ನಲ್ಲಿ ಆಡಿಟರಿಗೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ನಾಲೆಜ್ ಕೂಡ ಇರಬೇಕು. ಬಿಕಾಸ್ ಇಟ್ ಗಿವ್ಸ್ ಕ್ಲಿಯರ್ ಪಿಕ್ಚರ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ವೆದರ್ ಇಟ್ ಈಸ್ ಸೌಂಡ್, ವೆದರ್ ಇಟ್ ಈಸ್ ಬ್ಯಾಡ್. ಹಾಗಾಗಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗದ ಪರಿಪೂರ್ಣ ಜ್ಞಾನ ಯಾರಿಗಿರ್ಬೇಕ್ರೆ ಆಡಿಟರ್ ಇರಬೇಕು ಅಂತ ಹೇಳ್ತಾರೆ. ಅಗೇನ್ ಆಡಿಟರ್ ಶುಡ್ ಹ್ಯಾವ್ ಅ ನಾಲೆಜ್ ಆಫ್ ಟೆಕ್ನಿಕ್ಸ್ ಆಫ್ ಆಡಿಟಿಂಗ್ ಅಂತ ಕರಿತೀವಿ. ಇದು ಬಹಳ ಇಂಪಾರ್ಟೆಂಟ್. ಆಡಿಟಿಂಗ್ ಟೆಕ್ನಿಕ್ಸ್ ಬಗ್ಗೆ ಗೊತ್ತಿರಬೇಕು ಅವ್ನು. ಲೈಕ್ ವಿಚ್ ಟ್ರಾನ್ಸಾಕ್ಷನ್ ಶುಡ್ ಬಿ ಟೇಕನ್ ಇನ್ ಟು ಕನ್ಸಿಡರೇಷನ್ ಫಾರ್ ಆಡಿಟ್. ಲೈಕ್ ಕ್ಯಾಶ್ ಐಟಮ್ಸ್ ತೊಗೋಬೇಕು, ಕ್ರೆಡಿಟ್ ಐಟಮ್ಸ್ ತೊಗೋಬೇಕು, ಯಾವ ಸೇಲ್ಸ್ ತೊಗೋಬೇಕು, ಆಮೇಲೆ ವೇಜಸ್ ಏನು, ಸ್ಯಾಲ್ರೀಸ್ ಏನು, ಪ್ರತಿಯೊಂದು ಡಾಟಾನು ಅದ್ರ ಬಗ್ಗೆ ಟೆಕ್ನಿಕ್ಸ್, ಬೇರೆ ಬೇರೆ ಟೆಕ್ನಿಕ್ಸನ್ನು ಅಡಾಪ್ಟ್ ಮಾಡ್ಕೊತ ಹೋಗ್ಬೇಕು. ಬಿಕಾಸ್ ಸಮ್ಟೈಮ್ಸ್ ಏನು ಮಾಡಿರ್ತಾರೆ ಅಂದ್ರೆ ಭಾಳ ಇಂಟೆಲಿಜೆಂಟ್ಲಿ ಎರರ್ ಮಾಡಿರ್ತಾರೆ. ಲೈಕ್ ಪರ್ಚೇಸ್ ಬುಕ್ ಒಳಗೂ ಎಂಟ್ರಿನೂ ಮಾಡಿರಂಗಿಲ್ಲ, ಸೇಲ್ಸ್ ಬುಕ್ ಒಳಗೂ ಎಂಟ್ರಿನೂ ಮಾಡಿರಂಗಿಲ್ಲ. ಅವಾಗ ಆಡಿಟರ್ಗೆ ಭಾಳ ಡಿಫಿಕಲ್ಟ್ ಆಗುತ್ತೆ ಫೈಂಡ್ ಔಟ್ ಮಾಡೋಕ್ಕೆ. ಯಾಕೆ ಡಿಫಿಕಲ್ಟ್ ಆಗುತ್ತೆ ಹೇಳಿದ್ರೆ, ಎರಡೂ ಕಡೆ ಎಂಟ್ರಿ ಮಾಡಲಿಲ್ಲ ಅಂದರೆ ಟ್ರಯಲ್ ಬ್ಯಾಲೆನ್ಸಿಗೆ ಅಫೆಕ್ಟ್ ಆಗಲ್ಲ. ಟ್ರಯಲ್ ಬ್ಯಾಲೆನ್ಸಿಗೆ ಅಫೆಕ್ಟ್ ಆಗಲಿಲ್ಲ ಅಂದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಫೈಂಡ್ ಔಟ್. ಹಾಗಾಗಿ ಆಡಿಟರ್ ಶುಡ್ ಹ್ಯಾವ್ ದ ಟೆಕ್ನಿಕ್ಸ್, ಇವೆಲ್ಲ ಮ್ಯಾನೇಜ್ಮೆಂಟ್ ಆಡಿಟಿಂಗ್ ಟೆಕ್ನಿಕ್ಸ್ ಇವು. ಸೊ ಆ ಟೆಕ್ನಿಕ್ಸ್ ಬಗ್ಗೆ ಅವಾಗ ಐಡಿಯಾ ಇರಬೇಕು. ಮತ್ತು ಆಡಿಟರ್ಗೆ ಯಾವ ಕ್ವಾಲಿಫಿಕೇಶನ್ ಏನು ಅಂದರೆ, ಹಿ ಶುಡ್ ವೆಲ್ ವರ್ಸ್ ವಿತ್ ಬಿಸ್ನೆಸ್ ಲಾ. ಬಿಸ್ನೆಸ್ ಲಾ ಬಗ್ಗೆ ಕೂಡ ಅವಾಗ ಗೊತ್ತಿರಬೇಕು. ಬಿಕಾಸ್ ಲಾ ಈಸ್ ಕನೆಕ್ಟೆಡ್ ವಿತ್ ಯುವರ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಬಿಕಾಸ್ ಅಕಾರ್ಡಿಂಗ್ ಟು ಕಾಂಟ್ರಾಕ್ಟ್, according to Sale of Goods Act, for example, I may tell that according to Indian Contract Act 1872, there is a contract between two parties. So ಅದರ ಬಗ್ಗೆ ಅವಂಗೆ ಐಡಿಯಾ ಇರಬೇಕು. ಸೇಲ್ ಆಫ್ ಗೂಡ್ಸ್ ಆ್ಯಕ್ಟ್ ಬಗ್ಗೆ ಗೊತ್ತಿರಬೇಕು, ಫ್ಯಾಕ್ಟ್ರೀಸ್ ಆ್ಯಕ್ಟ್ ಬಗ್ಗೆ ಗೊತ್ತಿರಬೇಕು, ಫೈರ್ ಇನ್ಶೂರೆನ್ಸ್ ಆ್ಯಕ್ಟ್ ಬಗ್ಗೆ ಗೊತ್ತಿರಬೇಕು. ಬಿಕಾಸ್ ದೀಸ್ ಆರ್ ಆಲ್ ಕನೆಕ್ಟೆಡ್ ವಿತ್ ಯುವರ್ ಸ್ಟೇಟ್ಮೆಂಟ್. ಯಾಕಂದ್ರೆ ನೀವು ಅಲ್ಲಿ ಇನ್ಶೂರೆನ್ಸನ್ನು ಚಾರ್ಜ್ ಮಾಡಿರ್ತೀರಿ, ಅದನ್ನ ಬರೆದಿರ್ತೀರಿ. ಆಮೇಲೆ ಅಲ್ಲಿ ಲಾಸ್ ಆಗಿರುತ್ತೆ, ಅದನ್ನೂ ಬರೆದಿರ್ತೀರಿ. ಹಾಗಾಗಿ ಲಾ ಬಗ್ಗೆ ಅವಾಗ ಗೊತ್ತಿರಬೇಕು. ಲೈಕ್ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್ ಬರ್ತೈತೆ ಅದರಲ್ಲಿ, ಆಮೇಲೆ ವೇರಿಯಸ್ ಆ್ಯಕ್ಟ್. ಸೊ ಹಾಗಾಗಿ ಆ್ಯಕ್ಟ್ ಬಗ್ಗೆ ನಾಲೆಜ್ ಅವಾಗ ಇರಬೇಕು ಆಡಿಟರ್ಗೆ. ಬಿಕಾಸ್ ಅವರ್ ಬಿಸ್ನೆಸ್ ಈಸ್ ವೆಲ್ ವರ್ಸ್ ವಿತ್ ಅವರ್ ಲಾಸ್. ಯಾಕಂದ್ರೆ ನಮ್ಮ ಬ್ಯಾಲೆನ್ಸ್ ಶೀಟ್ ಐತಿ ಅಂದ್ರೆ ಅಲ್ಲಿ ಫೈನಾನ್ಷಿಯಲ್ ಡಾಟಾನೂ ಬರ್ತೈತಿ, ಲಾ ಡಾಟಾನೂ ಬರುತ್ತೆ. ಹಾಗಾಗಿ ಆ ಲಾ ಬಗ್ಗೆ ಅವಾಗ ನಾಲೆಜ್ ಇರಬೇಕು. ನೆಕ್ಸ್ಟ್ ಮತ್ತೆ ಅದ್ರ ಬಗ್ಗೆ ನಾಲೆಜ್ ಇರಬೇಕು ಒಂದು ಆಡಿಟರ್ಗೆ. Auditor should aware about tax laws. This is very important. Auditor should know each and every data in relation with tax. ಅಂದ್ರೆ ಟ್ಯಾಕ್ಸೇಷನ್ ನಾಲೆಜ್ ಅವ್ನಿಗೆ ಇರಬೇಕು. ಲೈಕ್ ಡೈರೆಕ್ಟ್ ಟ್ಯಾಕ್ಸ್ ಪ್ರಕಾರ ಇನ್ಕಮ್ ಟ್ಯಾಕ್ಸ್ ನಾಲೆಜ್ ಇರಬೇಕು. ಅವ್ನು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961 ಪ್ರಕಾರ ವೇರಿಯಸ್ ಹೆಡ್ಸ್ ಬಗ್ಗೆ ಅವ್ನಿಗೆ ಐಡಿಯಾ ಇರಬೇಕು. ಲೈಕ್ ಇನ್ಕಮ್ ಫ್ರಮ್ ಸ್ಯಾಲ್ರಿಯಿಂದ, ಅದರಲ್ಲಿ ಹೌಸ್ ಫ್ರೀ ರೆಂಟ್ ಫ್ರೀ ಅಕಾಮಿಡೇಷನ್ ಇರ್ಬೋದು, ಹೌಸ್ ರೆಂಟ್ ಅಲೌನ್ಸ್ ಇರ್ಬೋದು, ಡಿಯರ್ನೆಸ್ ಅಲೌನ್ಸ್ ಇರ್ಬೋದು, ಟ್ರಾವೆಲಿಂಗ್ ಅಲೌನ್ಸ್ ಇರ್ಬೋದು, ಡಿಡಕ್ಷನ್ಸ್ ATC ಇರ್ಬೋದು, ಆಮೇಲೆ ಕ್ಯಾಪಿಟಲ್ ಗೇನ್ಸ್ ಇರ್ಬೋದು,
ಆಮೇಲೆ ಹೌಸ್ ಪ್ರಾಪರ್ಟಿ ಬಗ್ಗೆ ಇರ್ಬೋದು, ಬಿಸ್ನೆಸ್ ಬಗ್ಗೆ ಇರ್ಬೋದು, ಪ್ರೊಫೆಷನ್ ಬಗ್ಗೆ ಇರ್ಬೋದು, ಅದರ್ ಸೋರ್ಸ್ ಬಗ್ಗೆ ಇರ್ಬೋದು. ಸೊ ದೀಸ್ ಆರ್ ಆಲ್ ಬೇಸಿಕ್ ಐಡಿಯಾಸ್ ದ ಆಡಿಟರ್ ಶುಡ್ ಹ್ಯಾವ್ the knowledge, because sometimes what happen, they will show so many deductions in their balance sheet. Deductions ಜಾಸ್ತಿ ತೋರಿಸಿ ಅವ್ರ ಪ್ರಾಫಿಟ್ ಅನ್ನ ಕಡಿಮೆ ತೋರಿಸಿರ್ತಾರೆ. ಹಾಗಾಗಿ ಅದ್ರ ನಾಲೆಜ್ ಅವಾಗ ಇರಬೇಕು. ಲೈಕ್ ಡೈರೆಕ್ಟ್ ಟ್ಯಾಕ್ಸ್ ನಾಲೆಜ್ ಇರಬೇಕು ಅವಾಗ. ನಾಟ್ ಓನ್ಲಿ ದ ಡೈರೆಕ್ಟ್ ಟ್ಯಾಕ್ಸ್ ಬಟ್ ಆಲ್ಸೋ ದ ಇಂಡೈರೆಕ್ಟ್ ಟ್ಯಾಕ್ಸ್ ಲೈಕ್ GST ಬಗ್ಗೆನೂ ಅವಾಗ ಐಡಿಯಾ ಇರಬೇಕು. ಬಿಕಾಸ್ ಯಾವ ಗೂಡ್ಸ್ ಮೇಲೆ ಎಷ್ಟು ಚಾರ್ಜ್ ಮಾಡಿರ್ತಾರೆ ಟ್ಯಾಕ್ಸ್. ಸೊ ಹಂಗಾಗಿ ಆಡಿಟರ್ ವೆರಿಫೈ ಮಾಡುವಾಗ ಟ್ಯಾಕ್ಸ್ ಬಗ್ಗೆ ಸಂಪೂರ್ಣವಾದಂಥ ಜ್ಞಾನ ಇರಬೇಕು. ಎಷ್ಟು ರೇಟ್ ಆಫ್ ಟ್ಯಾಕ್ಸ್ ಇರ್ತೈತಿ, ಎಷ್ಟು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಇರುತ್ತೆ, ಎಷ್ಟು ಎಕ್ಸಂಪ್ಷನ್ ಇರುತ್ತೆ. ಸೊ ಇವೆಲ್ಲನೂ ಅಲ್ಲಿ ನೋಡ್ಕೋಬೇಕಾಗತ್ತೆ. ಹಾಗಾಗಿ ಆ ನಾಲೆಜ್ ಅವಾಗ ಇರಬೇಕು. ನಾಲೆಜ್ ಆಫ್ ಪ್ರೊಡಕ್ಷನ್ ಸಿಸ್ಟಮ್ ಇನ್ ಅ ಕಂಪ್ನಿ ಅಂತ. ಪ್ರೊಡಕ್ಷನ್ ಸಿಸ್ಟಮ್ ಬಗ್ಗೆ ಅವಾಗ ಜ್ಞಾನ ಇರಬೇಕು. ಹೌ ಮಚ್ ಪ್ರೊಡಕ್ಷನ್ ಪರ್ ಯೂನಿಟ್, ಹೌ ಮಚ್ ಈಸ್ ದ ಸೇಲ್ಸ್. ಸೊ ಬೇಸ್ಡ್ ಆನ್ ಪ್ರೊಡಕ್ಷನ್ ಸೇಲ್ಸ್ ಇಸ್ ಡಿಪೆಂಡ್, ಬೇಸ್ಡ್ ಆನ್ ಸೇಲ್ಸ್ ಪ್ರಾಫಿಟ್ ಇಸ್ ಡಿಪೆಂಡ್. ದ್ಯಾಟ್ಸ್ ವೈ ದ ಆಡಿಟರ್ ಶುಡ್ ಕನೆಕ್ಟೆಡ್ ವಿತ್ ಪ್ರೊಡಕ್ಷನ್. ನೋಡ್ರಿ, ಆಡಿಟರ್ಗೂ ಪ್ರೊಡಕ್ಷನ್ಗೂ ಸಂಬಂಧ ಇಲ್ಲ ಅಂತ ಅನ್ನಕ್ಕೆ ಬರಂಗಿಲ್ಲ ನಮ್ಗೆ. ಪ್ರೊಡಕ್ಷನ್ ಎಷ್ಟು ಮಾಡಿರ್ತಾರೆ ಅದರ ಆಧಾರದ ಮೇಲೆ ಸೇಲ್ಸ್ ಆಗಿರುತ್ತೆ, ಸೇಲ್ಸ್ ಆಧಾರದ ಮೇಲೆ ಪ್ರಾಫಿಟ್ ಆಗಿರುತ್ತೆ, ಪ್ರಾಫಿಟ್ ಆಧಾರದ ಮೇಲೆ ಅವರು ವೆರಿಫೈ ಮಾಡ್ತಿರ್ತಾರೆ. ಹಾಗಾಗಿ ಪ್ರೊಡಕ್ಷನ್ ಬಗ್ಗೆ ಅವಂಗ ನಾಲೆಜ್ ಇರಬೇಕು. ಆ್ಯಂಡ್ ಹಿ ಶುಡ್ ಅವೇರ್ ಆಫ್ ಜನರಲ್ ಮ್ಯಾನೇಜ್ಮೆಂಟ್ ಲೈಕ್ ಪ್ಲ್ಯಾನಿಂಗ್, ಆರ್ಗನೈಸಿಂಗ್, ಡೈರೆಕ್ಟಿಂಗ್, ಯಾರು ಯಾವ ಲೆವೆಲ್ನಲ್ಲಿ ವರ್ಕ್ ಮಾಡ್ತಿರ್ತಾರೆ, ಯಾರಿಗೆ ಎಷ್ಟು ಸ್ಯಾಲ್ರಿ ಕೊಟ್ಟಿರ್ತಾರೆ. ಸೊ ಇವೆಲ್ಲನೂ ಜನರಲ್ ಮ್ಯಾನೇಜ್ಮೆಂಟ್ ಒಳಗೆ ಬರ್ತಾವೆ. ಆಮೇಲೆ auditor should have aware of economics. Auditor should also have the knowledge, brief knowledge about the economics. ಅಂದ್ರೆ ಎಕನಾಮಿಕ್ಸ್ ಬಗ್ಗೆನೂ ಕೂಡ ಅವಂಗ ನಾಲೆಜ್ ಇರಬೇಕು. ಬಿಕಾಸ್ ಫರ್ಮ್ ಈಸ್ ಟೇಕಿಂಗ್ ದ ಡಿಸಿಷನ್ ಅಂಡರ್ ಡಿಫ್ರೆಂಟ್ ಸಿಚುವೇಶನ್, ಡಿಫ್ರೆಂಟ್ ಮಾರ್ಕೆಟ್ ಕಂಡೀಷನ್ಸ್. ಬೇರೆ ಬೇರೆ ಮಾರ್ಕೆಟ್ ಕಂಡೀಷನ್ ಒಳಗೆ ಫಾರ್ಮ್ನವರು ಡಿಸಿಷನ್ ತೊಗೊಂಡಿರ್ತಾರೆ, ಅದ್ರ ಬಗ್ಗೆ ಗೊತ್ತಾಗಬೇಕು ಅವಂಗ. ಲೈಕ್ ಮೊನೋಪೋಲಿ ಇದ್ದಾಗ ಬೇರೆ ಡಿಸಿಷನ್ ಇರುತ್ತೆ, ಡ್ಯೂಪೋಲಿ ಇದ್ದಾಗ ಬೇರೆ ಡಿಸಿಷನ್ ಇರುತ್ತೆ, ಪರ್ಫೆಕ್ಟ್ ಕಾಂಪಿಟೇಷನ್ ಇದ್ದಾಗ ಬೇರೆ ಇರುತ್ತೆ, ಸೊ ಆಲಿಗೋಪೋಲಿ ಮಾರ್ಕೆಟ್ ಇದ್ದಾಗ ಬೇರೆ ಇರುತ್ತೆ. ಸೊ ಹಂಗಾಗಿ ಆಡಿಟರ್ ಶುಡ್ ಹ್ಯಾವ್ ದ ಈಚ್ ನಾಲೆಜ್ ಇನ್ ರಿಲೇಷನ್ ವಿತ್ ಎಕನಾಮಿಕ್ಸ್. ಯಾಕಂದರೆ ಎಕನಾಮಿಕ್ಸ್ ಯಾಕೆ ಸಂಬಂಧ ಇರ್ಬೋದು, ಈಗ ಎಕನಾಮಿಕ್ ಫ್ಯಾಕ್ಟರ್ಸ್ಗೆ ಸಂಬಂಧಪಟ್ಟಂಗೆ ನಾವು ಬ್ಯಾಲೆನ್ಸ್ ಶೀಟ್ ಒಳಗೆ ಬರ್ದಿರ್ತೀವಿ. ಲೈಕ್ ಇಫ್ ಎಕನಾಮಿ ಈಸ್ ಸ್ಯಾಚುರೇಟೆಡ್, per capital income is less, national income is less, GDP is less, company profit is less. If the company profit is less, we cannot give the tax to the government. ಸೊ ಹಂಗಾಗಿ ಎಕನಾಮಿಗೂ ಇಲ್ಲಿ ಫಾರ್ಮ್ ಬ್ಯಾಲೆನ್ಸ್ ಶೀಟ್ಗೂ ಸಂಬಂಧ ಬಂತು ನೋಡಿರಿ. ಎಕನಾಮಿ ವೀಕ್ ಇತ್ತಂದ್ರೆ ಫಾರ್ಮ್ ಬ್ಯಾಲೆನ್ಸ್ ಶೀಟ್ ಕೂಡ ವೀಕ್ ಇರುತ್ತೆ. ಹಾಗಾಗಿ ಆಡಿಟರ್ಗೆ ಅದರ ಬಗ್ಗೆ ಜ್ಞಾನ ಇರಬೇಕು ಅಂತ ಹೇಳ್ತಾರೆ. ಆಮೇಲೆ ಆಡಿಟರ್ ಶುಡ್ ಹ್ಯಾವ್ ದ ನಾಲೆಜ್ ಆಫ್ ಮಾರ್ಕೆಟಿಂಗ್ ಸ್ಕಿಲ್ ಆ್ಯಸ್ ವೆಲ್, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಂತ ಕರೀತೀವಿ. ಆಲ್ರೆಡಿ ಪ್ರೊಡಕ್ಷನ್ ಬಗ್ಗೆ ಅಂತ ಹೇಳಿ ಸೇಮ್ ಬರ್ತೈತಿ. ಪ್ರೊಡಕ್ಷನ್, ಸೇಲ್ಸ್, ಮಾರ್ಕೆಟಿಂಗ್, ಯಾವಾಗ ಯಾವಾಗ ಫಾರ್ಮ್ನವರು ಗೂಡ್ಸನ್ನು ಮಾರ್ಕೆಟ್ಗೆ ರೀಚ್ ಮಾಡಿರ್ತಾರೆ ಅದ್ರ ಬಗ್ಗೆ ಕೂಡ ಅವಾಗ ಜ್ಞಾನ ಇರಬೇಕು. ಆ್ಯಂಡ್ ಆಡಿಟರ್ ಶುಡ್ ಹ್ಯಾವ್ ಸಮ್ ಬೇಸಿಕ್ ಲಾಜಿಕ್ ಓವರ್ ದ ಮ್ಯಾಥಮೆಟಿಕ್ಸ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್. ಸ್ಟ್ಯಾಟಿಸ್ಟಿಕ್ಸ್ ಅನಲೈಸಿಸ್ ಮತ್ತು ಮ್ಯಾಥ್ಸ್ ಅನಲೈಸಿಸ್ ಅಂತ ಅವಂಗೆ ಗೊತ್ತಿರ್ಬೇಕು. ಲೈಕ್ ರಿಲೇಷನ್, ಕೋರಿಲೇಷನ್ ಬಗ್ಗೆ ಗೊತ್ತಿರಬೇಕು, ರಿಗ್ರೆಷನ್ ಬಗ್ಗೆ ಗೊತ್ತಿರಬೇಕು, ಇಂಡೈಸಿಸ್, ಪ್ರಾಬಬಿಲಿಟಿ ಬಗ್ಗೆ ಗೊತ್ತಿರಬೇಕು, ಥೇರಮ್, ಆಮೇಲೆ ಡಿಫ್ರೆನ್ಷಿಯೇಷನ್, ಲೈಕ್ ದ್ಯಾಟ್. ಸೊ ಯು ಶುಡ್ ಹ್ಯಾವ್ ಅವೇರ್. ಫಾರ್ ಎಕ್ಸಾಂಪಲ್ ಈಗ ಕೋರಿಲೇಷನ್ ಬಗ್ಗೆ ಐಡಿಯಾ ಇರಬೇಕು ಅವ್ನಿಗೆ. ಯಾಕೆ ಹೇಳ್ಬೇಕು ಹೇಳ್ರಿ? ವಾಟ್ ಇಟ್ ಕೋರಿಲೇಷನ್? Correlation means the relation which exists between two variables is called as correlation, whether it is a positive or negative. So correlation ಗೂ ಇದಕ್ಕೂ ಏನು ಸಂಬಂಧ? ಈಗ ಎರಡು ವೇರಿಯೇಬಲ್ ಬರ್ದಿರ್ತೀವಿ ನಾವು ಅಲ್ಲಿ. ಕ್ಯಾಶ್ is one variable and creditor is another variable. Cash is a current asset, creditor is a current liability. If you show less cash, if you show more creditor, what may be your balance sheet weak ಅಂತ ಅಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ಇವು ಎರಡು ವೇರಿಯೇಬಲ್ ನಡುವೆ ಅನಾಲಿಸಿಸ್ ಮಾಡ್ತಕ್ಕಂಥ ಜ್ಞಾನ ಹೋಗಿರ್ಬೇಕು. ಹಾಗಾಗಿ ಆ ವರ್ಡನ್ನು ಕೊಟ್ಟಾರ. ಸೊ ಹಂಗಾಗಿ ಮ್ಯಾಥಮೆಟಿಕ್ಸ್ ಮತ್ತು ಸ್ಟ್ಯಾಟಿಸ್ಟಿಕ್ಸ್ ನಾಲೆಜ್ ಅವಂಗ ಇರಬೇಕು. ಆಮೇಲೆ ಆಡಿಟರ್ ಶುಡ್ ಹ್ಯಾವ್ ದ ಅವೇರ್ ಆಫ್ ರಿಪೋರ್ಟ್ ರೈಟಿಂಗ್ ಸ್ಕಿಲ್. ಆಡಿಟರ್ಗೆ ಮತ್ತೆ ಯಾವ ಸ್ಕಿಲ್ ಇರಬೇಕು ಅಂದ್ರೆ ರಿಪೋರ್ಟ್ ರೈಟಿಂಗ್ ಸ್ಕಿಲ್, ವರದಿಯನ್ನು ತಯಾರು ಮಾಡ್ತಕ್ಕಂಥ ಜ್ಞಾನ ಇರಬೇಕು. ವೈಲ್ ಪ್ರಿಪೇರಿಂಗ್ ರಿಪೋರ್ಟ್ ರೈಟಿಂಗ್ he should not break any rules of company act. So any company act rules ಅನ್ನು ಫಾಲೋ ಮಾಡಿ ನಾವು ರಿಪೋರ್ಟನ್ನು ತಯಾರು ಮಾಡಬೇಕು. ಆಡಿಟ್ ರಿಪೋರ್ಟ್ ಅಂತ ಕರೀತೀವಿ. ಸೊ ಆಡಿಟ್ ರಿಪೋರ್ಟ್ ಬರೆಯುವಾಗ he should follow guidelines, he should not break any rules. ಇವೇನ್ರೆ ಸ್ಟ್ಯಾಚ್ಯುಟರಿ ಕ್ವಾಲಿಫಿಕೇಶನ್. ಇವು ಇಷ್ಟೋ ತನಕ ಹೇಳ್ತೀನಿ. ಶಾಸನಬದ್ಧ ಅರ್ಹತೆಗಳು, ಲೈಕ್ ಸ್ಟ್ಯಾಚ್ಯುಟರಿ ಕ್ವಾಲಿಫಿಕೇಶನ್ ಅಂದರೆ ಏನೈತೆ? ICAI ಮೆಂಬರ್ ಆಗಿರಬೇಕು, ಸರ್ಟಿಫಿಕೇಟ್ ಅವನ ಹೆಸರಲ್ಲೇ ಇರಬೇಕು,
ಅಕೌಂಟಿಂಗ್ ನಾಲೆಜ್ ಇರಬೇಕು, ಟ್ಯಾಕ್ಸ್ ನಾಲೆಜ್ ಇರಬೇಕು, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ನಾಲೆಜ್ ಇರಬೇಕು, ಬಿಸ್ನೆಸ್ ಲಾ ನಾಲೆಜ್ ಇರಬೇಕು, ಪ್ರೊಡಕ್ಷನ್ ಬಗ್ಗೆ ನಾಲೆಜ್ ಇರಬೇಕು, ಜನರಲ್ ಮ್ಯಾನೇಜ್ಮೆಂಟ್ ಬಗ್ಗೆ ಗೊತ್ತಿರಬೇಕು, ಎಕನಾಮಿಕ್ಸ್ ಬಗ್ಗೆ ಗೊತ್ತಿರಬೇಕು, ಮ್ಯಾಥಮೆಟಿಕ್ಸ್ ಬಗ್ಗೆ ಗೊತ್ತಿರಬೇಕು, ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ಗೊತ್ತಿರಬೇಕು, ರಿಪೋರ್ಟ್ ರೈಟಿಂಗ್ ಬರೀಲಿಕ್ಕೆ ಬರಬೇಕು. ಇವೆಲ್ಲ ಏನ್ರಿ ಸ್ಟ್ಯಾಚ್ಯುಟರಿ ಶಾಸನಬದ್ಧವಾದಂತಹ ಅರ್ಹತೆಗಳು, ಕ್ವಾಲಿಟೀಸ್ ಅವಂಗೆ. ಮತ್ತು ಜನರಲ್ ಕ್ವಾಲಿಟಿ ಏನಿರಬೇಕು? ಕ್ವಾಲಿಫಿಕೇಷನ್ ಅಂತೂ ICAI ಪಾಸ್ ಆಗಿರ್ಬೇಕು. ಇವು ಸ್ಟ್ಯಾಚ್ಯುಟರಿ ಕ್ವಾಲಿಟೀಸ್ ಅದು. ಈಗ ನಾ ಹೇಳಿದ್ದು ನಿಮ್ಗೆ. ಈಗ ಜನರಲ್ ಕ್ವಾಲಿಟೀಸ್ ಏನಿರಬೇಕು ಅಂದ್ರೆ, ಫಸ್ಟ್ ಥಿಂಗ್ ಹಿ ಶುಡ್ ಬಿ ಆನೆಸ್ಟ್ ಟುವರ್ಡ್ಸ್ ಈಸ್ ವರ್ಕ್. ಆನೆಸ್ಟ್ ಆಗಿರ್ಬೇಕು ಅವ್ನು. ಆನೆಸ್ಟ್ ಅಂದ್ರೆ ಏನ್ರಿ? ವೈಲ್ ರೈಟಿಂಗ್ while preparing the books of account or while verifying the books of account, he should not make any bias ಮಾಡಬಾರ್ದು. ಹಾನೆಸ್ಟ್ ಆಗಿ ಕೆಲಸ ಮಾಡ್ಬೇಕು ಅವ್ನ ಡ್ಯೂಟಿನ. ಅಂದ್ರೆ ಟ್ರಾನ್ಸಾಕ್ಷನ್ ಏನಿರ್ತೈತಿ ಅದನ್ನೇ ಬರೀಬೇಕು ಅವ್ನು. he should not take the money from company and show and sign like that. ಅದು ಮಾಡಬಾರ್ದು. ಈಗ ಫಾರ್ ಎಕ್ಸಾಂಪಲ್ so many companies ದವರು ಆಡಿಟರ್ನ ಕಿತ್ತು ಹಾಕಿರ್ತಾರೆ ಬಿಕಾಸ್ ದೇ ಆರ್ ಶೋಯಿಂಗ್ ದ ಫೇಕ್ ಇನ್ಫಾರ್ಮೇಷನ್. ಈಗ ಫಾರ್ ಎಕ್ಸಾಂಪಲ್ 2G ಸ್ಪೆಕ್ಟ್ರಮ್ ಇರ್ಬೋದು, ಆಮೇಲೆ ಸತ್ಯಂ ಕಂಪ್ನಿದು ಇರ್ಬೋದು. ಸತ್ಯಂ ಕಂಪ್ನಿ ಒಳಗೆ ಆಡಿಟರ್ ಶಾಮಿಲ್ ಆಗಿದ್ರು. ಸೊ ಆಡಿಟರ್ ರಿಪೋರ್ಟ್ ಮೇಲೆ ಸಾಕಷ್ಟು ಲಾಸ್ ಅನ್ನು ಅನುಭವಿಸ್ಬೇಕಾಗ್ತದೆ ಯಾರು? ಶೇರ್ ಹೋಲ್ಡರ್. ಹಾಗಾಗಿ ಆಡಿಟರ್ ಆನೆಸ್ಟ್ ಆಗಿ ಕೆಲಸ ಮಾಡಬೇಕು, ಆನೆಸ್ಟ್ ಆಗಿ ಲೆಕ್ಕಪತ್ರವನ್ನು ಬರೀಬೇಕು. ಆಮೇಲೆ ಈ ಶುಡ್ ಹ್ಯಾವ್ ದ ನಾಲೆಜ್ ಆಫ್ ಇಂಟಿಗ್ರಿಟಿ. ಇಂಟಿಗ್ರಿಟಿ ಅಂದರೆ ಒಗ್ಗೂಡಿಸುವಿಕೆ ಅಂತ. ಹಿ ಶುಡ್ ಕಲೆಕ್ಟ್ ಆಲ್ ದ ಫೈನಾನ್ಷಿಯಲ್ ಡಾಟಾ ಟುಗೆದರ್ ಆ್ಯಂಡ್ ಅನಲೈಸಿಂಗ್. ದ್ಯಾಟ್ ಸ್ಕಿಲ್ ಶುಡ್ ಬಿ ದೇರ್ ಇನ್ ದ ಮೈಂಡ್ ಆಫ್ ಆಡಿಟರ್. ಅಂದ್ರೆ ಡಾಟಾನ ಕಲೆಕ್ಟ್ ಮಾಡಿ ಅನಲೈಸ್ ಮಾಡ್ತಕ್ಕಂತಹ ಜ್ಞಾನ ಯಾರಿಗಿರ್ಬೇಕ್ರಿ? ಆಡಿಟರ್ಗಿರ್ಬೇಕು. ಡಾಟಾನ ಕಲೆಕ್ಟ್ ಮಾಡಿ ಅನಲೈಸ್ ಮಾಡೋಕೆ ಆಗಲಿಲ್ಲ ಅಂದ್ರೆ ಹಿ ಈಸ್ ನಾಟ್ ಅ ಆಡಿಟರ್, ಬಿಕಾಸ್ ಡಾಟಾ ಅನಲೈಸಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಪ್ರಿಪರೇಷನ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಬಿಕಾಸ್ ಸಮ್ ಡಾಟಾಸ್ ಆರ್ ಲೈಕ್ ದ್ಯಾಟ್ ಯು ಕಾಂಟ್ ಫೈಂಡ್ ಔಟ್ ವೇರ್ ದ ಎರರ್ ಹ್ಯಾಪನ್ಸ್. ಅಂಥ ಡಾಟಾ ಇರ್ತಾವೆ. ಹಾಗಾಗಿ ಆ ಜ್ಞಾನ ಅವಂಗೆ ಇರಬೇಕು. ಆಮೇಲೆ ಆಡಿಟರ್ ಶುಡ್ ಹ್ಯಾವ್ ದ ಸಮ್ ವಿಜಿಲೆನ್ಸ್. ಅಂದ್ರೆ ಅವಾಗ ಮೈಂಡ್ ಒಳಗೆ ಬರಬೇಕು. ಹಿ ಶುಡ್ ಅನಲೈಸ್ ಇನ್ ಡಿಟೇಲ್ ಅಂತ. ಸೊ ಆ ವಿಜಿಲೆನ್ಸಿ ಅವಂಗ ಇರಬೇಕು. ಆ್ಯಂಡ್ ಪ್ರಾಪರ್ ಜಡ್ಜ್ಮೆಂಟ್ ಕೆಪಾಸಿಟಿ ಇರಬೇಕು. ಆಡಿಟರ್ ಶುಡ್ ಹ್ಯಾವ್ ದ ಪ್ರಾಪರ್ ಜಡ್ಜ್ಮೆಂಟ್ ಕೆಪಾಸಿಟಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಜಡ್ಜ್ ಮಾಡತಕ್ಕಂಥ ಜ್ಞಾನ ಇರಬೇಕು. ಜಡ್ಜ್ ಅಂದ್ರೆ ಅಂದರೆ, ಈಗ ಒಂದು ಯಾವುದೋ ಒಂದು ಡಾಟಾ ಕೊಟ್ಟಿರ್ತಾರೆ, ಆ ಸಡನ್ ಆಗಿ ಸೈನ್ ಮಾಡೋಕೆ ಬರೋಂಗಿಲ್ಲ ನಾವು. ವಿ ಹ್ಯಾವ್ ಟು ಜಡ್ಜ್ ಇಟ್. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಈಗ ಫಾರ್ಮ್ನವರು ಲಾಸ್ಟ್ 6 ಇಯರ್ಸ್ನಿಂದ ಪ್ರಾಫಿಟ್ನಲ್ಲಿ ಅದ. ಅದರಲ್ಲಿ ಏನು ವಿಶೇಷ? ಪ್ರಾಫಿಟ್ನಲ್ಲಿದ್ದರೆ ಯಾರು ತಲೆ ಕೆಡಿಸೋಂಗಿಲ್ಲ. ಆದರೆ ಬರೆಯುವಾಗ ಒಂದು ವರ್ಡ್ ಹೇಳ್ತಾರೆ, ಫರ್ಮ್ ಈಸ್ ಮೇಂಟೈನಿಂಗ್ 50,000 rupees ಪ್ರಾಫಿಟ್ ಸಿನ್ಸ್ 6 years ಅಂತ ಬರೋದಂತೀವಿ. ಅದು ತಪ್ಪೈತಿ ಅಂತ ಗೊತ್ತಾಗುತ್ತೆ. ಯಾಕೆ ಹೇಳ್ರಿ? ಲಾಸ್ಟ್ 6 ವರ್ಷದಿಂದ ಬರೀ 50,000 ರೂಪಾಯಿ ಲಾಭ ಐತಿ ಅಂತ ಬರ್ದಾರಂದ್ರೆ ದೇರ್ ಮೇ ಬಿ ಸಮಥಿಂಗ್ ಇಟ್. ಯಾಕಂದ್ರೆ ಒಂದು ಹೆಚ್ಚರ ಆಗ್ಬೋದು ಅಥವಾ ಕಡಿಮೆ ಆಗ್ಬೋದು. ಯಾವಾಗಲೂ ಪ್ರಾಫಿಟ್ ಆಗತ್ತೆ ಅಂತ ಹೇಳೋಕ್ಕಾಗಂಗಿಲ್ಲ. ದೇರ್ ಶುಡ್ ಬಿ ಅ ಲಾಸ್. ಹಾಗಾಗಿ ದೇರ್ ಶುಡ್ ಬಿ ವೇರಿಯಬಲ್ ಲಾಸ್, ವೇರಿಯಬಲ್ ಪ್ರಾಫಿಟ್. ಹಾಗಾಗಿ ಆಡಿಟರ್ಗೆ ಆ ಜ್ಞಾನ ಇರಬೇಕು. ಯಾಕಂದ್ರೆ ಕಂಟಿನ್ಯೂಸ್ಲಿ ಸೇಮ್ ಡಾಟಾನ ನಾವು ಕೊಡೋಕ್ಕಾಗಂಗಿಲ್ಲ, ಕಂಟಿನ್ಯೂಸ್ಲಿ ಸೇಮ್ ಲಾಸ್ ಅಂತ ತೋರ್ಸೋಕ್ಕಾಗಂಗಿಲ್ಲ. ಹಾಗಾಗಿ ಜಡ್ಜ್ಮೆಂಟ್ ಮಾಡ್ತಕ್ಕಂಥ ಜ್ಞಾನ ಇರಬೇಕು ಅವನು. ಇಫ್ ಯು ಶೋ ಕರೆಂಟ್ ಅಸೆಟ್ ಮೋರ್ ಆ್ಯಂಡ್ ಫಿಕ್ಸ್ ಅಸೆಟ್ ಲೆಸ್, ಇಟ್ ಶುಡ್ ಬಿ ರಾಂಗ್ ಜಡ್ಜ್ಮೆಂಟ್. ಸೊ ಹಂಗಾಗಿ ಆಡಿಟರ್ಗೆ ಜಡ್ಜ್ ಮಾಡ್ತಕ್ಕಂಥ ಜ್ಞಾನ ಇರಬೇಕು ಅಂತ ಕೇಳಿ. ಆಮೇಲೆ ಈ ಶುಡ್ ಬಿ ಫ್ರೀ ಫ್ರಮ್ ಬಯಾಸ್, ಇಂಡಿಪೆಂಡೆಂಟ್ ಇಂಪಾರ್ಷಿಯಲ್ ಅಂತ ಕರಿತೀವಿ. ಆಡಿಟರ್ ಇಂಪಾರ್ಷಿಯಲ್ ಆಗಿ ಜಡ್ಜ್ ಮಾಡಬೇಕು. ಇಂಪಾರ್ಷಿಯಲ್ ಆಗಿ ಅಂದ್ರೆ ಏನ್ರಿ? ಆ ಡಾಟಾ ಏನು ಹೇಳ್ತೈತೆ ಅದನ್ನೇ ಮಾಡಬೇಕು. ಈ ಕಂಪ್ನಿ ಹೋಗಿ ಬಿಡ್ತಾರೆ ಆಡಿಟರ್, ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್. ಇಂಟರ್ನಲ್ ಆಡಿಟರ್ ಕೂಡ ಡಾಟಾ ಅನಲೈಸಿಸ್ ಮಾಡಿ ಬಿಡಿಸಿರ್ತಾರೆ ಬ್ಯಾಲೆನ್ಸ್ ಶೀಟನ್ನು. ಎಕ್ಸ್ಟರ್ನಲ್ ಆಡಿಟರ್ ಕೂಡ ಡಾಟಾ ಅನಲೈಸಿಸ್ ಮಾಡಿ ಬಿಡಿಸ್ತಾರೆ. ಆದರೆ ಇಂಟರ್ನಲ್ ಆಡಿಟರನ್ನು ಕಂಪ್ನಿದವ್ರು ನೇಮಿಸಿರ್ತಾರೆ. ಎಕ್ಸ್ಟರ್ನಲ್ ಆಡಿಟರ್ಸನ್ನು ಔಟ್ಸೈಡ್ದಿಂದ ನೇಮಕ ಆಗಿರ್ತಾರೆ ಅವರು. ಸೊ ಅವರಿಬ್ಬರಿಗೂ ಮಿಸ್ ಮ್ಯಾಚ್ ಆಗಬಾರ್ದು. ಸೊ ಎಕ್ಸ್ಟರ್ನಲ್ ಆಡಿಟರ್ ವಿದೌಟ್ ಬಯಾಸ್ ಪ್ರಿಪೇರ್ ಮಾಡ್ತಾರೆ. ಇಂಟರ್ನಲ್ ಆಡಿಟರ್ ವಿದೌಟ್ ಬಯಾಸ್ ಪ್ರಿಪೇರ್ ಮಾಡೋ ಸಾಧ್ಯತೆ ಕಡಿಮೆ ಇರ್ತದೆ. ಹಾಗಾಗಿ ಅಲ್ಲಿ ಜಡ್ಜ್ಮೆಂಟ್ ಲಾಸ್ ಮಿಸ್ ಮ್ಯಾಚ್ ಆಗುತ್ತೆ. ಸೊ ಹಾಗಾಗಿ ಇಂಪಾರ್ಷಿಯಲ್ ಜಡ್ಜ್ಮೆಂಟ್ ಕೆಪಾಸಿಟಿ ಅವಂಗೆ ಇರಬೇಕು. ಆ್ಯಂಡ್ ಆಡಿಟರ್ ಶುಡ್ ಹ್ಯಾವ್ ಓಪನ್ ಫ್ರೀ ಮೈಂಡೆಡ್ ಕೆಪಾಸಿಟಿ. ಓಪನ್ ಫ್ರೀ ಮೈಂಡೆಡ್ ನಾಲೆಜ್ ಅವಂಗಿರಬೇಕು while preparing the balance sheet or analyzing the balance sheet. ಆಮೇಲೆ auditor should have the patience while verifying. He should not lose his interest, because patience is very important. Why the patience is necessary? Because you can't imagine the data. So each and every data should be in detail. ಈಗ ಕ್ಯಾಶ್ ಒಂದೇ ವರ್ಡ್ ವಿಚಾರ ಮಾಡಿದ್ರೆ, ಕ್ಯಾಶ್ ಒಳಗೆ ವೆರಿಫೈ ಮಾಡ್ಬೇಕಂದ್ರೆ ಒಂದು ದಿವಸ ಬೇಕು.
ಕ್ಯಾಶ್ ಯಾವ ದಿವಸಿಗೆ ಎಷ್ಟು ಬಂದಿದೆ, ಪರ್ಚೇಸ್ ರಿಟರ್ನ್ ಒಳಗೆ ಎಷ್ಟದ, ಔಟ್ವರ್ಡ್ ಒಳಗೆ ಎಷ್ಟದ, ಇನ್ವರ್ಡ್ ಒಳಗೆ ಎಷ್ಟದ, ಯಾವ ಡೇಟಿಗೆ ಹೋಗಿದೆ, ಇವೆಲ್ಲನೂ ಕ್ಯಾಶ್ ರಿಸಿಟ್ ಏನು. ಸೊ ಪ್ರತಿಯೊಂದನ್ನು ಚೆಕ್ ಮಾಡ್ಕೊತ ಹೋಗ್ಬೇಕಾಗತ್ತೆ ನಾವು. ಹಾಗಾಗಿ ಯಾವುದೋ ಒಂದು ಟ್ರಾನ್ಸಾಕ್ಷನ್ ಹಿಡಿದ್ರಿ ಅಂದ್ರೆ ಅದನ್ನ ಅರ್ಧಕ್ಕೆ ಬಿಡಕ್ಕೆ ಬರೋಂಗಿಲ್ಲ ನಮಗೆ. ಪ್ರತಿಯೊಂದು ಡಾಟಾನು ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕಾಗತ್ತೆ. ಹಾಗಾಗಿ ಸೊ ನಾವು ಏನು ಅನಲೈಸಿಸ್ ಮಾಡಬೇಕು ಅಂದ್ರೆ ಪೇಷನ್ಸ್ ಇರಬೇಕು ಅಂತ ಆಡಿಟರ್ಗೆ. ಆಮೇಲೆ he should have ability to communicate with others. ಕಮ್ಯುನಿಕೇಷನ್ ಇರಬೇಕು ಅವ್ನ ನಾಲೆಜ್. ಯಾಕಂದ್ರೆ ಡಾಟಾನ ಅಷ್ಟಕ್ಕೆ ಬಿಡಕ್ಕೆ ಬರೋಂಗಿಲ್ಲ. ಕಮ್ಯುನಿಕೇಟ್ ಅಂದರೆ ಇಫ್ he face any difficulty while evaluating, he should properly communicate with the owners. ಸೊ ಯಾರು ರಿಪೋರ್ಟ್ ಸಬ್ಮಿಟ್ ಮಾಡಿರ್ತಾರೆ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡ್ತಕ್ಕಂಥ ನಾಲೆಜ್ ಅವಾಗಿರಬೇಕು. ಆಮೇಲೆ he should be sincere in his work. ಅವನ ವರ್ಕ್ನಲ್ಲಿ ಅವ ಸಿನ್ಸಿಯರ್ ಆಗಿ ಕೆಲಸವನ್ನು ಮಾಡಬೇಕು, ವಿಧೇಯಕನ ಒಬಿಡಿಯಂಟ್ ಆಗಿ ಕೆಲಸ ಮಾಡಬೇಕು. ಆಮೇಲೆ he should have a practical approach. ವ್ಯಾವಹಾರಿಕವಾದಂಥ ಜ್ಞಾನ ಇರಬೇಕು. ಅವನು ಬ್ಯಾಲೆನ್ಸ್ ಶೀಟ್ ಚೆಕ್ ಮಾಡುವಾಗ ಪ್ರಾಕ್ಟಿಕಲ್ ಅಪ್ರೋಚ್ ಅಂತ ಕರಿತೀವಿ ನಾವು. ಪ್ರಾಕ್ಟಿಕಲ್ ಅಪ್ರೋಚ್ ಮೀನ್ಸ್ ಪ್ರಾಕ್ಟಿಕಲ್ ಸೊಲ್ಯೂಷನ್ ತೊಗೊಂಬರ್ಬೇಕು ಅವನ ಪ್ರಾಬ್ಲಮ್ಗೆ. ಆಮೇಲೆ ಈ ಶುಡ್ ಹ್ಯಾವ್ ಸಮ್ ಕಾಮನ್ ಸೆನ್ಸ್, ಬೇಸಿಕ್ ಸೆನ್ಸ್, ಸಾಮಾನ್ಯ ಜ್ಞಾನ ಆಗಿರಬೇಕು. ಯಾವ ಡಾಟಾ ಹೆಂಗೆ ಬರುತ್ತೆ, ಎಲ್ಲಿ ನಾರ್ಮಲಿ ಎಲ್ಲಿ ತಪ್ಪು ಮಾಡಿರ್ತಾರೆ, ಸೊ ಈಸಿಯಾಗಿ ಲೊಕೇಟ್ ಮಾಡಿ ಎಲ್ಲನೂ ಚೆಕ್ ಮಾಡ್ಕೊತ ಕುಂದಿರುವಂಗಿಲ್ಲ ಆಡಿಟರ್ ಅಂದ್ರೆ. ಹಿ ಶುಡ್ ಅವೇರ್ ವೇರ್ ದ ಪ್ರಾಬ್ಲಮ್ ಹ್ಯಾಪನ್ಸ್. ಈಗ ಫಾರ್ ಎಕ್ಸಾಂಪಲ್ ಒಂದು ಲ್ಯಾಂಡ್ ಐತೆ ತಿಳ್ಕೊರಿ. ಲ್ಯಾಂಡ್ 2 ವರ್ಷಕ್ಕೆ ಒಂದು ಪರ್ಚೇಸ್ ಮಾಡಿದ್ರೆ ಅಂದ್ರೆ ತಪ್ಪೈತಿ ಅಂತ ಗೊತ್ತಾಗುತ್ತೆ ಅಲ್ಲಿ. ಯಾಕಂದ್ರೆ ಫಿಕ್ಸ್ ಅಸೆಟ್ ಯಾರೂ ಕಂಟಿನ್ಯೂಸ್ಲಿ ಪರ್ಚೇಸ್ ಮಾಡೋಂಗಿಲ್ಲ. ಫಿಕ್ಸ್ ಅಸೆಟ್ ಒಮ್ಮೆ ಪರ್ಚೇಸ್ ಮಾಡಿದ್ರಂದ್ರೆ ಸರ್ಟನ್ ಇಯರ್ಸ್ ತನಕನೂ ಮತ್ತೆ ಪರ್ಚೇಸ್ ಮಾಡೋಂಗಿಲ್ಲ, ರಿಪೇರ್ ಮಾಡ್ಬೋದು. ಸೊ ಅದು ಕಾಮನ್ ಸೆನ್ಸ್ ಅವಂಗೆ. ಸೊ ಹಂಗಾಗಿ ಅದನ್ನು ನಾವು ಅಲ್ಲಿ ಅನಲೈಸಿಸ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ರಿಪೇರ್ ಆಫ್ ಅ ಮಷಿನರಿ 2 crore ಅಂತ ಬರ್ತದೆ. ದಿಸ್ ಈಸ್ ಅ ಫೇಕ್ ಇನ್ಫಾರ್ಮೇಷನ್. ವೈ? ರಿಪೇರ್ ಆಫ್ ಅ ಮಷಿನರಿ ಈಸ್ ಅ ರೆವೆನ್ಯೂ ಎಕ್ಸ್ಪೆಂಡಿಚರ್. Revenue expenditure should not be more, but capital expenditure might be more, but revenue expenditure is less. So ಅದನ್ನು ನಾವು ಅಲ್ಲಿ ಅನಲೈಸಿಸ್ ಮಾಡಬೇಕು. ಅವ್ಗೆ ನಾಲೆಜ್ ಇರಬೇಕು ಅಲ್ಲಿ. ಅದರ್ ಎಕ್ಸ್ಪೆನ್ಸಸ್, ಮಿಸ್ಲೇನಿಯಸ್ ಎಕ್ಸ್ಪೆನ್ಸ್, ಯು ಶುಡ್ ನಾಟ್ ಬಿ ಶೋನ್ ಇನ್ ಟರ್ಮ್ಸ್ ಆಫ್ ಕ್ರೋರ್ಸ್ ಟುಗೆದರ್ ತೋರ್ಸಕ್ಕೆ ಬರೋಂಗಿಲ್ಲ ಅಲ್ಲಿ. ಹಾಗಾಗಿ ಆಡಿಟರ್ಗೆ ಈ ಜ್ಞಾನ ಇರಬೇಕು. ಸೊ ಇಲ್ಲಿ ಇವತ್ತಿನ ಕ್ಲಾಸ್ನಲ್ಲಿ ಏನು ಕಲ್ತೀವಿ ಅಂದರೆ ನಾವು ಕ್ವಾಲಿಫಿಕೇಷನ್, ಕ್ವಾಲಿಟಿ ಏನಿರಬೇಕು ಅಂತ. ಕ್ವಾಲಿಫಿಕೇಷನ್ ಈಸ್ ICAI. ಇಟ್ ಈಸ್ ವೆರಿ ಕ್ಲಿಯರ್. He should be a member and he should pass and he get certificate. ಮೆಂಬರ್ ಇರಬೇಕು. ಮೆಂಬರ್ ಇದ್ದಾಗ ನಾವು ಪಾಸ್ ಆಗಿರ್ತಾನೆ, ಪಾಸ್ ಆದಾಗ ಅವನ ಹೆಸರಲ್ಲೇ ಸರ್ಟಿಫಿಕೇಟ್ ಬಂದಿರ್ತೈತಿ ICAI ಇದನ್ನು. ಆಮೇಲೆ ಮತ್ತೆ ಏನು ಕ್ವಾಲಿಟಿ ಏನಿರಬೇಕು, ಇದು ಭಾಳ ಇಂಪಾರ್ಟೆಂಟ್. ಅರ್ಹತೆಗಳು ಬ್ಯಾಂಕಿಂಗ್ ನಾಲೆಜ್ ಇರಬೇಕು, ಟ್ಯಾಕ್ಸ್ ನಾಲೆಜ್ ಇರಬೇಕು, ಆಮೇಲೆ ಅಕೌಂಟಿಂಗ್ ನಾಲೆಜ್ ಇರಬೇಕು, ಆಮೇಲೆ ಲಾ ನಾಲೆಜ್ ಇರಬೇಕು, ಆಮೇಲೆ ಮಾರ್ಕೆಟಿಂಗ್ ಸ್ಕಿಲ್ ಇರಬೇಕು, ಪ್ರೊಡಕ್ಷನ್ ಸಿಸ್ಟಮ್ ಬಗ್ಗೆ ಗೊತ್ತಿರಬೇಕು, ರಿಪೋರ್ಟ್ ರೈಟಿಂಗ್ ಬಗ್ಗೆ ಗೊತ್ತಿರಬೇಕು, ಆಮೇಲೆ ಆನೆಸ್ಟ್ ಆಗಿ ಕೆಲಸ ಮಾಡಬೇಕು, ಇಂಟಿಗ್ರೇಟೆಡ್ ಆಗಿ ಡಾಟಾನ ತೊಗೊಂಬರ್ಬೇಕು, ಆಮೇಲೆ ವಿಜಿಲೆನ್ಸ್ ಇರಬೇಕು, ಅವಾಗ ಜಡ್ಜ್ಮೆಂಟ್ ಕೆಪಾಸಿಟಿ ಇರಬೇಕು, ಕಮ್ಯುನಿಕೇಟಿವ್ ಸ್ಕಿಲ್ ಇರಬೇಕು, ಆಮೇಲೆ ಸಿನ್ಸಿಯರ್ ಆಗಿ ವರ್ಕ್ ಮಾಡಬೇಕು, ಪೇಷನ್ಸ್ ಇರಬೇಕು, ಕಾಮನ್ ಸೆನ್ಸ್ ಇರಬೇಕು, ಇಂಪಾರ್ಷಿಯಾಲಿಟಿ ಇರಬೇಕು, ಇಂಡಿಪೆಂಡೆಂಟ್ ಜಡ್ಜ್ಮೆಂಟ್ ಇರಬೇಕು. ದಿಸ್ ಈಸ್ ಆಲ್ ಅಬೌಟ್ ದ ಆಡಿಟರ್ ಕ್ವಾಲಿಫಿಕೇಷನ್ ಆ್ಯಂಡ್ ಕ್ವಾಲಿಟೀಸ್ ಅಂತ ನಾವಲ್ಲಿ ಕರೀವು. ಲೆಕ್ಕ ಪರಿಶೋಧಕನು ಅರ್ಹತೆ ಏನಪ್ಪ ಅಂದ್ರೆ ಅವ ICAI ಸದಸ್ಯತ್ವವನ್ನು ಹೊಂದಿರಬೇಕು. ICAI ಪಾಸ್ ಆದಾಗ ಅವನ ಹೆಸರಲ್ಲೇ ಸರ್ಟಿಫಿಕೇಟು, ಪ್ರಮಾಣ ಪತ್ರ ಬಂದಿರುತ್ತೆ. ಬ್ಯಾಂಕಿಂಗ್ ಬಗ್ಗೆ ಜ್ಞಾನ ಇರಬೇಕು ಅವಾಗ. ತೆರಿಗೆಗಳ ಬಗ್ಗೆ ಜ್ಞಾನ ಇರಬೇಕು. ವ್ಯಾವಹಾರಿಕ ವಾಣಿಜ್ಯ ನ್ಯಾಯದ ಬಗ್ಗೆ ಅವಂಗ ಗೊತ್ತಿರಬೇಕು. ಆಮೇಲೆ ಅಕೌಂಟಿಂಗ್ ಬಗ್ಗೆ ಗೊತ್ತಿರಬೇಕು. ಅವ ವಿಧೇಯಕನಾಗಿ ಕೆಲಸ ಮಾಡಬೇಕು. ಆಮೇಲೆ he should have ಜಡ್ಜ್ ಮಾಡ್ತಕ್ಕಂಥ ಜ್ಞಾನ ಅವಾಗ ಇರಬೇಕು. ಸೊ ವಿಲ್ ಸಿ ನೆಕ್ಸ್ಟ್ ವಿಡಿಯೋ tomorrow. Thank you.